ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬನ್ನಿರಿ ದೇವರ ವಾಕ್ಯ ಕೇಳೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಅನುದಿನದ ಧ್ಯಾನದಲ್ಲಿ ನಿಮ್ಮ ಸನ್ನಿಧಿಗೆ ಕೂಡಿ ಬರುವಾಗ ನಮ್ಮೆಲ್ಲರ ಸಂಗಡ ಮಾತಾಡಿರಿ ಎಂದು, ಈ ದಿನಕ್ಕೆ ಬೇಕಾದ ಕೃಪೆಯನ್ನು ದಯಪಾಲಿಸಿರಿ ಎಂದು ಬೇಡಿಕೊಳ್ತೇವೆ. ಈ ದಿನದಲ್ಲಿ ನಾವು ಆರಿಸಿಕೊಳ್ಳುವವುಗಳೆಲ್ಲವೂ ನಿಮಗಿಷ್ಟಕರವಾಗಿರಲಿ ಎಂದು, ಕಂಡದ್ದೆಲ್ಲ ಕೋರಿಕೊಳ್ಳುವವರಾಗಿರಲಾರದೆ ಜ್ಞಾನಯುಕ್ತವಾದ ಆಲೋಚನೆ ಮಾಡುವುದಕ್ಕಾಗಿ ನಿರ್ಣಯ ತೆಗೆದುಕೊಳ್ಳುವ ಹಾಗೆ ವಿವೇಚನೆಯ ಜ್ಞಾನ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬನ್ನಿ ಪ್ರಿಯರೇ, ದಿನಾಲು ನೋಡಿ ನಮಗೆ ಗೊತ್ತಾಗಲಾರದ ಹಾಗೆಯೇ ಎಷ್ಟೋ ನಿರ್ಣಯ ತೆಗೆದುಕೊಳ್ತೇವೆ. ಅಂದರೆ ಎಷ್ಟೋ ಚಾಯ್ಸಸ್ಗಳು ನಮಗಿರ್ತವೆ. ಅದರಲ್ಲೂ ಇದೋ ಅದೋ, ಆ ರೀತಿಯಾಗಿಯೋ ಈ ರೀತಿಯಾಗಿಯೋ, ಇಲ್ಲಿಗೋ ಅಲ್ಲಿಗೋ ಎಂಬ ಗಲಿಬಿಲಿಯಲ್ಲಿ ನಾವು ಒಂದು ನಿರ್ಣಯ ಮಾಡಿಕೊಳ್ತೇವೆ. ಅಲ್ಲಿಗೆ ಹೋಗ್ಬೇಕೋ ಇಲ್ಲಿಗೆ ಹೋಗ್ಬೇಕು, ಅಲ್ಲಿ ಲಾಭ ಎಷ್ಟು ಇಲ್ಲಿ ಲಾಭ ಎಷ್ಟು, ಅಲ್ಲಿ ಪ್ರಯೋಜನ ಎಷ್ಟು ಇಲ್ಲಿ ಪ್ರಯೋಜನ ಎಷ್ಟು, ಆ ರೀತಿ ಲೌಕಿಕವಾಗಿ ಲೆಕ್ಕಾಚಾರ ಹಾಕಿ ಮುಂದೆ ಸಾಗ್ತೇವೆ. ಹೌದಲ್ಲವೇ? ಕೆಲವು ಸಾರಿ ತಂದೆ ಮಾತು ಕೇಳಬೇಕೋ ತಾಯಿಯ ಮಾತು ಕೇಳಬೇಕು, ದೊಡ್ಡ ಹೋರಾಟವೇ ಇರುತ್ತೆ ತಂದೆ ತಾಯಿಗಳ ಮನಸ್ಸು ಹೊಂದಿಲ್ಲದಕ್ಕಾಗಿ. ಕೆಲವೊಂದು ಸಾರಿ ದೇವರ ಮಾತು ಕೇಳಬೇಕೋ ನಮ್ಮ ಅಧಿಕಾರಿಗಳ ಮಾತು ಕೇಳಬೇಕು. ಇನ್ನು ಕೆಲವೊಂದು ಸಾರಿ ಇದನ್ನು ಮಾಡಬೇಕೋ ಅದನ್ನು ಮಾಡಬೇಕೋ ಎಂಬ ಗಲಿಬಿಲಿಯಲ್ಲಿ ನಾವು ಆಲೋಚಿಸಲಾರದೆಯೇ ನಿರ್ಣಯ ಮಾಡ್ತಾ ಇರ್ತೇವೆ. ಜ್ಞಾನ ಉಳ್ಳಂಥವನು ಆಲೋಚನೆ ಮಾಡುವ ಅಗತ್ಯವಿಲ್ಲ. ಅವನಿಗೆ ಯಾವುದು ಒಳ್ಳೆಯದೆಂದು ಯಾವುದು ಕೆಟ್ಟದೆಂದು ಮುಂಚೆಯೇ ತಿಳಿದುಕೊಂಡಿರುತ್ತಾನೆ. ಹಾಗಾಗಿ ತಕ್ಷಣವೇ ಸರಿಯಾದದ್ದನ್ನು ಕೋರಿಕೊಳ್ತಾನೆ. ಆದರೆ ಈ ದಿನ ಅನೇಕರು ಲೋಕ ಪ್ರಭಾವಕ್ಕೊಳಗಾಗಿರೋದ್ರಿಂದ, ಈ ಮೊಬೈಲ್ ಬೇರೆ ಬಂದಿದೆ ಅಲ್ಲವೇ, ಅದರಿಂದ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳುತ್ತಿರೋದ್ರಿಂದ ಅದರಲ್ಲಿಯೇ ಯಾವುದು ಫೇಕು ಯಾವುದು ರಿಯಲ್ ಎಂಬ ಪರಿಸ್ಥಿತಿಯಲ್ಲಿ ಉಳ್ಕೊಳ್ತಿದ್ದೇವೆ. ಹೌದಲ್ಲವೇ? ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದೆಂಬ ವಿಷಯ ಕೂಡ ಗೊತ್ತಾಗ್ತಾ ಇಲ್ಲ. ಯಾವುದನ್ನು ಕೊಂಡುಕೊಳ್ಬೇಕು ಯಾವುದನ್ನು ಕೊಂಡುಕೊಳ್ಳಬಾರದು, ಯಾವುದು ಯಾವ ರೀತಿಯಾಗಿರುತ್ತೆಯೋ ಗೊತ್ತಾಗ್ತಿಲ್ಲ. ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ, ತೀರಾ ಕೊಂಡ್ಕೊಂಡು ಬಂದು ನೋಡಿದ್ರೆ ಸರಿ ಇರಲ್ಲ. ಹಾಗಾಗಿ ಈ ರೀತಿ ನಿರ್ಣಯ ಮಾಡುವುದಕ್ಕಾಗಿ ನಮಗೆ ದೈವಜ್ಞಾನ ಬೇಕು. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರೋದನ್ನು ಕಲಿಯಬೇಕು. ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳುವಂತೆ ಕೇಳಬೇಕು. ಒಂದು ಸತ್ಯ ಪ್ರೇರೆ, ಲೋಕಾನುಸಾರವಾಗಿರೋದಾದರೆ ಲೋಕವನ್ನೇ ಕೋರಿಕೊಳ್ತೇವೆ. ಭಕ್ತಿಯುಳ್ಳವರಾಗಿರೋದಾದರೆ, ವಿಶ್ವಾಸಿಗಳಾಗಿರೋದಾದರೆ ದೈವ ಚಿತ್ತಾನುಸಾರವಾಗಿರುವವುಗಳನ್ನೇ ಕೋರಿಕೊಳ್ತೇವೆ. ನೋಡಿ ಪ್ರೇರೆ, ನಾಳೆ ಗುಡ್ ಫ್ರೈಡೇ ಅನ್ನುತ್ತಾರೆ, ಅಂದರೆ ಶುಭ ಶುಕ್ರವಾರ ಅನ್ನುತ್ತಾರೆ. ಅಂದರೆ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಕಲ್ವರಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಂತಹ ದಿನ. ಅದನ್ನು ನೆನಪು ಮಾಡಿಕೊಳ್ತೇವೆ. ನಾಳೆಯ ದಿನದಲ್ಲಿ ನಿಮ್ಮ ನಿಮ್ಮ ಸಭೆಗಳಲ್ಲಿ ಕೂಡ ಈ ಗುಡ್ ಫ್ರೈಡೆ ಸಂದರ್ಭದಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಆರಾಧನೆಗಳು ಹಮ್ಮಿಕೊಳ್ಳಲಾಗ್ತದೆ. ದಯಮಾಡಿ ಶಿಲುಬೆ ಕುರಿತು ಧ್ಯಾನಿಸುವಂತಹ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಶಿಲುಬೆ ಮೇಲೆ ಯೇಸು ನೇತು ಹಾಕಲ್ಪಡ್ತಾರೆ. ಆ ಸಮಯದಲ್ಲಿ ಯೇಸು 7 ಮಾತುಗಳನ್ನಾಡ್ತಾರೆ. ನಾವು ಹೆಚ್ಚಾಗಿ ಆತನ ವಾಕ್ಯವನ್ನು, ಆತನ ಪ್ರೀತಿಯನ್ನು, ಆತನ ಶಿಲುಬೆಯ ಶಕ್ತಿಯನ್ನು, ಅಂದರೆ ಶಿಲುಬೆಯ ಪ್ರೀತಿಯನ್ನು ನಾವು ಹೊಂದಿಕೊಳ್ಳುವವರಾಗಿರ್ತೇವೆ. ಹಾಗಾಗಿ ನಿಮ್ಮ ನಿಮ್ಮ ಸಭೆಗಳಲ್ಲಿ ನಡೆಯುತ್ತಿರುವಂತಹ ಈ ವಿಶೇಷ ಆರಾಧನೆಯಲ್ಲಿ ಜಾಯ್ನ್ ಆಗಿರಿ. ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ದಿನ ನಿರ್ಣಯದ ಬಗ್ಗೆ ನೋಡೋಣ. ಯೇಸು ಕ್ರಿಸ್ತನನ್ನು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಶಿಲುಬೆಗೆ ಹಾಕ್ತಾರೆ. ಅದಕ್ಕಿಂತ ಮುಂಚೆ ನಡೆದಿರುವ ಸಂಘಟನೆಗಳನ್ನು ನೋಡಿದ್ರೆ, ಕಳೆದ ವಾರ ಪಾಮ್ ಸಂಡೇ ಎಂಬುದಾಗಿ ಜ್ಞಾಪಕ ಮಾಡಿಕೊಂಡೆವು. ಆ ಭಾನುವಾರ ಯೇಸು ಯೆರೂಸಲೇಮನ್ನು ಪ್ರವೇಶಿಸಿ ಅಲ್ಲಿನ ದೇವಾಲಯವನ್ನು ಶುದ್ಧಿಗೊಳಿಸುತ್ತಾರೆ. ಮತ್ತೆ ಮಂಗಳವಾರದಂದು ಯೆರೂಸಲೇಮಿಗೆ ಬಂದು ಆ ರಾತ್ರಿ ಬೆಥೆನಿಗೆ ಯೇಸು ಹೋಗುತ್ತಾರೆ. ಮತ್ತೆ ಬೆಳಗ್ಗೆಯೇ ಬಂದು ಶಪಿಸಲ್ಪಟ್ಟ ಅಂಜೂರದ ಮರ ಒಣಗಿ ಹೋಗಿರುವುದನ್ನು ನೋಡ್ತಾರೆ. ಆ ಆಲಯದೊಳಕ್ಕೆ ಹೋದಾಗ ಅಲ್ಲಿ ಶಾಸ್ತ್ರೀಯರು, ಸದ್ದುಕಾಯರು, ಫರಿಸಾಯರು ಪಡುವ ಅನುಮಾನಗಳಿಗೆಲ್ಲ, ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ. ಹಾಗೆಯೇ ಬುಧವಾರ ಆತನು ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಮಾರ್ತಾ ಮರಿಯಳ ಅವರ ಮನೆಯಲ್ಲಿ ಉಳ್ಕೊಳ್ಳುತ್ತಾರೆ. ಅಲ್ಲಿಯೇ ಆತನು ಉಳ್ಕೊಳ್ತಾನೆ. ಆ ದಿನ ಅವರು ಒಂದು ಔತಣವನ್ನು ಸಿದ್ಧಪಡಿಸುತ್ತಾರೆ, ಕೃತಜ್ಞತೆ ಕೂಟ ಥರ ಏರ್ಪಡಿಸ್ತಾರೆ. ಸೊ ಯೇಸು ಅವರ ಸಂಗಡ ಅಲ್ಲಿ ಉಳ್ಕೊಳ್ತಾರೆ. ಆದರೆ ಈ ಗುರುವಾರದಂದು ಆತನು ಮತ್ತೆ ತಿರುಗಿ ಯೆರೂಸಲೇಮಿಗೆ ಬಂದು ಆತನು ಒಂದು ಮೇಲ್ಮಹಡಿಯನ್ನು ಸಿದ್ಧಪಡಿಸಿರಿ ಎಂದು ಹೇಳುತ್ತಾರೆ. ಅಲ್ಲಿ ಕರ್ತನ ಮೇಜನ್ನು ಸಿದ್ಧಪಡಿಸಲಾಗುತ್ತೆ.
ಆತನು ರೊಟ್ಟಿ ತೆಗೆದುಕೊಂಡು, ಇದು ನನ್ನ ಶರೀರ, ಇದನ್ನು ತಿನ್ನುವಷ್ಟು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅಂತ ಹೇಳಿ ಅದನ್ನು ಮುರಿದುಕೊಟ್ರು. ಅದೇ ರೀತಿ ದ್ರಾಕ್ಷರಸದ ಪಾತ್ರೆಯನ್ನು ಎತ್ತು ಹಿಡಿದುಕೊಂಡು, ಇದು ನಿಮಗಾಗಿ ಸುರಿಸಲ್ಪಟ್ಟಿರುವ ಹೊಸ ಒಡಂಬಡಿಕೆ ರಕ್ತವಾಗಿದೆ, ಇದರಲ್ಲಿ ಪಾನ ಮಾಡುವಷ್ಟು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ಶಿಷ್ಯರಿಗೆ ಹೇಳಿದ್ರು. ಇದೇ ಕಡೆ ಸಾರಿ ನಿಮ್ಮೊಂದಿಗೆ ನಾನು ಭೋಜನದಲ್ಲಿ ಪಾಲ್ಗೊಳ್ತಿದ್ದೇನೆ ಎಂದು ಹೇಳಿದಾಗ ಅದು ಶಿಷ್ಯರಿಗೆ ಅರ್ಥ ಆಗಲಿಲ್ಲ. ಅಲ್ಲಿ ಒಂದು ಕೀರ್ತನೆ ಹಾಡಿ ಆನಂತರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆಯಲ್ಲಿ ಕಾದುಕೊಂಡಿರುವಾಗ ಇಸ್ಕರಿಯೋತ ಯೂದನು ಕುತಂತ್ರ ಮಾಡಿ, ಇಲ್ಲವೇ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟು ಯೇಸುವನ್ನು 30 ಬೆಳ್ಳಿ ನಾಣ್ಯಗಳಿಗಾಗಿ ಮಾರಿಬಿಡ್ತಾನೆ. ಆತನಿಗೆ ಮುದ್ದು ಕೊಟ್ಟು ಹಿಡಿದುಕೊಡ್ತಾನೆ. ಗೆತ್ಸೆಮನೆ ತೋಟದಲ್ಲಿ ಆತನನ್ನು ಬಂಧಿಸಲಾಗ್ತದೆ. ಅಲ್ಲಿಂದ ಪಿಲಾತನ ಬಳಿಗೆ, ಆನಂತರ ಕಯಫನ ಬಳಿಗೆ, ಮತ್ತೆ ಪಿಲಾತನ ಬಳಿಗೆ, ಅಲ್ಲಿಂದ ಹೆರೋದನ ಬಳಿಗೆ, ಬೆಳಗಾಗುವವರೆಗೂ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಿರುಗಿಸಿ ಆತನಿಗೆ ಕೊರಡೆಗಳಿಂದ ಹೊಡಿಸುತ್ತಾರೆ. ಆತನ ಕೈಗಳನ್ನು ಬಂಧಿಸಿ ಭುಜದ ಮೇಲೆ ಶಿಲುಬೆಯನ್ನು ಹೊರಿಸುತ್ತಾರೆ. ಇದೆಲ್ಲ ಮುಗಿದ ನಂತರ 2ನೇ ಸಾರಿ ಮತ್ತೆ ಪಿಲಾತನ ಬಳಿಗೆ ಕರೆತಂದಾಗ ಪಿಲಾತನು ಆತನನ್ನು ಪರಿಶೀಲಿಸಿ ಈತನಲ್ಲಿ ಯಾವ ದೋಷ ಕಂಡು ಬಂದಿಲ್ಲ ಅನ್ನುತ್ತಾನೆ. ಅಷ್ಟು ಹೇಳಿದ್ರೂ ಕೂಡ ಇನ್ನೂ ಅವರು ಒಪ್ಪಿಕೊಳ್ಳುವುದಿಲ್ಲ. ಆ ಫರಿಸಾಯರು, ಆ ಶಾಸ್ತ್ರಿಗಳು, ಅಲ್ಲಿರುವ ಚಿಕ್ಕ ಗುಂಪು ಕೂಗಿ ಆರ್ಭಟಿಸುತ್ತಾರೆ. ಪಿಲಾತನಿಗೆ ಅರ್ಥವಾಗುತ್ತೆ, ಈತನಲ್ಲಿ ಯಾವ ಪಾಪವಿಲ್ಲ, ಈತನಿಗೆ ಯಾವ ರೀತಿ ಶಿಲುಬೆ ಶಿಕ್ಷೆ ಕೊಡಬೇಕು. ಪರವಾಗಿಲ್ಲ, ಕೊರಡೆ ಶಿಕ್ಷೆ ವಿಧಿಸಿದ, ಕೊರಡೆ ಶಿಕ್ಷೆ ಇದ್ದವನಿಗೆ ಶಿಲುಬೆ ಶಿಕ್ಷೆ ಇರೋದಿಲ್ಲ, ಶಿಲುಬೆ ಶಿಕ್ಷೆ ವಿಧಿಸಿದವನಿಗೆ ಕೊರಡೆ ಶಿಕ್ಷೆ ಇರಲ್ಲ. ಅಂದರೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಇದ್ದವರಿಗೆ ಗಲ್ಲು ಶಿಕ್ಷೆ ಇರಲ್ಲ, ಗಲ್ಲು ಶಿಕ್ಷೆ ಇದ್ದವರಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಇರೋದಿಲ್ಲ. ಆದರೆ ಯೇಸು ಕ್ರಿಸ್ತನು ನಮಗೋಸ್ಕರ ಎಲ್ಲಾ ಶಿಕ್ಷೆ ಅನುಭವಿಸಿದ್ದಾರೆ. ಯಾಕೆಂದರೆ ಅಷ್ಟೊಂದು ಪಾಪ ನಾವು ಮಾಡಿದೇವಲ್ಲವೇ? ಆತನು ನಮ್ಮ ನಿಮಿತ್ತವೇ ಗಾಯಗೊಂಡಿದ್ದಾನೆ. ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದ್ದಾನೆ ಎಂದು ನಂಬಿರಿ. ಆತನನ್ನು ಅಲ್ಲಿಂದ ಇಲ್ಲಿಗೆ ತಿರುಗಿಸಿ ಕೊನೆಗೆ ಪಿಲಾತನ ಬಳಿಗೆ ತಂದ್ರೆ ಪಿಲಾತನು ಹೇಳಿದ್ದೇನೆಂದರೆ, ಆಯ್ತು ಸರಿ, ಈ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಅಪರಾಧಿಗೆ ಬಿಡುಗಡೆ ಮಾಡುವ ಅಧಿಕಾರ ಆತನಿಗಿತ್ತು. ನಮ್ಮ ದೇಶ ಪ್ರೆಸಿಡೆಂಟ್ ಅವರಿಗೆ ಕೆಲವರು ಜೀವಾವಧಿ ಕಾಲ ಶಿಕ್ಷೆ ಅನುಭವಿಸುವ ಕೈದಿಗಳಿಗೆ ವಿಶೇಷ ದಿನದಲ್ಲಿ ಬಿಡಿಸುವ ಅಧಿಕಾರ ಇದೆಯಲ್ಲವೇ? ಅದೇ ರೀತಿಯಾಗಿ ಆ ಅಧಿಕಾರ ಉಪಯೋಗಿಸಿಕೊಳ್ಳೋಣ ಎಂಬುದಾಗಿ ಆ ಜೈಲಿನಲ್ಲಿ ಹೆಸರುವಾಸಿಯಾಗಿರುವ ನರಹಂತಕನು, ಕ್ಯಾಪಿಟಲ್ ಏನನ್ನೋಣ, ಆ ದೇಶದಲ್ಲಿಯೇ ಹೆಸರುವಾಸಿಯಾಗಿರುವ, ಆ ದೇಶದಲ್ಲಿಯೇ ದೊಡ್ಡ ಮೋಸಗಾರನಾಗಿರುವ, ನರಹಂತಕನಾಗಿರುವ, ದರೋಡೆಕೋರನಾಗಿರುವ, ಅಪರಾಧಿಯಾಗಿರುವ ಬರಬ್ಬ ಎಂಬುವನೊಬ್ಬನಿದ್ದ. ಅವನನ್ನು ಕರೆತಂದು ಒಂದು ಪಕ್ಕದಲ್ಲಿ ನಿಲ್ಲಿಸಿ ಯೇಸು ಕ್ರಿಸ್ತನಿಗೆ ಈಗಾಗಲೇ ಕೊರಡೆಗಳಿಂದ ಹೊಡಿಸಿದರು, ರಕ್ತ ಸುರಿಸುತ್ತಾಯಿತು. ಆತನಿಗೆ ಹೀಯಾಳಿಸಿ ಮುಳುಕಿರೀಟ ಇಟ್ಟಿದ್ರು, ಆತನ ಕೈಗೆ ಕೋಲು ಕೊಟ್ಟಿದ್ರು, ಧೂಮ್ರ ವಸ್ತ್ರವನ್ನು ಆತನಿಗೆ ಸುತ್ತಿದ್ರು. ಆತನು ದೋಷಿಯಂತೆ ನಿಂತರೂ ಸಹ ಬಾಯಿ ತೆರೆಯಲಿಲ್ಲ. ಬಾಯಿ ತೆರೆದಿದ್ರೆ ನಮಗೆ ರಕ್ಷಣೆ ಇರ್ತಿರಲಿಲ್ಲ. ನಮ್ಮ ನಿಮಿತ್ತವೇ ಆತನು ಗಾಯಗೊಂಡಿದ್ದಾನೆ, ನಮ್ಮ ನಿಮಿತ್ತವೇ ಜಜ್ಜಲ್ಪಟ್ಟಿದ್ದಾನೆ, ನಮ್ಮ ಸ್ಥಾನದಲ್ಲಿ ಆತನು ಮರಣ ಹೊಂದಿದ್ದಾನೆ. ಒಂದು ಕಡೆ ಯೇಸುಕ್ರಿಸ್ತನನ್ನಿಟ್ಟು, ಇನ್ನೊಂದು ಕಡೆ ಬರಬ್ಬನನ್ನಿಟ್ಟು ಯಾರು ಬೇಕು ಕೋರಿಕೊಳ್ಳಿರಿ. ಹಬ್ಬದ ಸಂದರ್ಭದಲ್ಲಿ ಒಬ್ಬನನ್ನು ಬಿಡುಗಡೆ ಮಾಡುವ ಅಧಿಕಾರ ನನಗಿದೆ ಅಂದಾಗ ಎಲ್ಲರೂ ಅಂದ್ರೆ ಅಲ್ಲಿ ನಿಂತವರೆಲ್ಲರೂ ಏನು ಹೇಳ್ತಾರೆ? ನಮಗೆ ಬರಬ್ಬನೇ ಬೇಕು. ಮತ್ತೆ ಯೇಸುವನ್ನು ಏನು ಮಾಡನ್ನುತ್ತೀರಿ ಅಂದಾಗ ಆತನನ್ನು ಶಿಲುಬೆಗೆ ಹಾಕಿಸಿರಿ ಅನ್ನುತ್ತಾರೆ. ನಮಗೆ ಬರಬ್ಬ ಬೇಕು ಅನ್ನುತ್ತಾರೆ. ನಿಮಗೆ ಗೊತ್ತಾ, ಇಲ್ಲಿಯವರೆಗೂ ಲೋಕವು ಕೂಡ ಅದನ್ನೇ ಕೋರಿಕೊಳ್ಳುತ್ತೆ. ಯಾರು ಬೇಕು ನಿಮಗೆ? ಬರಬ್ಬ ಬೇಕು, ದರೋಡೆಕೋರ ಬೇಕು, ಮೋಸಗಾರರು ಬೇಕು, ಸುಳ್ಳುಗಾರರು ಬೇಕು, ಐಶ್ವರ್ಯವಂತರು ಬೇಕು, ಅಧಿಕಾರಿಗಳು ಬೇಕು, ಅವರ ಮೆಚ್ಚುಗೆ ಹೊಂದಿಕೊಳ್ಳಬೇಕು. ಪಾಪವೇ ಬೇಕು, ಯೇಸು ಬೇಡ ಅನ್ನುವಂಥವರು ಈ ದಿನ ಎಷ್ಟೋ ಜನ ಇರುವುದು ಎಷ್ಟೋ ವಿಷಾದಕರವಾಗಿದೆಯಲ್ಲವೇ? ನಿಮಗೋಸ್ಕರ ನಿಮ್ಮ ಸ್ಥಾನದಲ್ಲಿ ಪ್ರಾಣ ಕೊಡಲು ಬಂದಿರುವಂತಹ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಹಿಂಜರಿಯುತ್ತೀರಲ್ಲವೇ? ನಿಮಗೆ ಯಾವ ಉಪಯೋಗವಿಲ್ಲದವುಗಳ ಹಿಂದೆ ಬೀಳುತ್ತಾ ನಿಮಗೆ ಯಾವುದೇ ಒಳ್ಳೆಯದನ್ನು ಮೇಲನ್ನು ಮಾಡಲಾರದಂತಹ ಮನುಷ್ಯರಲ್ಲಿ ನೀವು ಯಾಕೆ ನಂಬಿಕೆ ಇಡುತ್ತೀರಿ? ಏನ್ ಕೋರಿಕೊಳ್ತಿದ್ದೀರಿ? ಯೇಸುವನ್ನು ಕೋರಿಕೊಳ್ಳುವುದನ್ನು ಕಲಿತುಕೊಳ್ಳಿರಿ. ಆತನೊಂದಿಗೆ ನಾವಿರುವಾಗ ನಮಗೆಲ್ಲವೂ ಇರುತ್ತೆ. ಬರಬ್ಬನಂಥವರು, ದರೋಡೆಕೋರರು ಒಂದು ಸೀಸನ್ನಲ್ಲಿ ಅಷ್ಟೇ ಇರ್ತಾರೆ. ಅವರು ಈ ಲೋಕ ಸಂಬಂಧವಾದ ಸಹಾಯ ಏನಾದರೂ ಕೊಡಬಲ್ಲರೇನೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದಂತಹ ದೇವರು, ನೀವು ಮರಣ ಹೊಂದುವುದಕ್ಕಿಂತ ಮುಂಚೆ ಜೀವಿಸುವ ಜೀವಿತ ಕಾಲವೆಲ್ಲ ಅಷ್ಟೇ ಅಲ್ಲ, ಈ ಲೋಕ ನೀವು ಬಿಟ್ಟರೂ ಕೂಡ ನಿಮ್ಮ ಸಂಗಡ ಇರುವಂತಹ ದೇವರಾಗಿದ್ದಾರೆ. ಆಲೋಚನೆ ಮಾಡಿರಿ, ಏನನ್ನು ಕೋರಿಕೊಳ್ತಿದ್ದೀರಿ? ಯೇಸು ಕ್ರಿಸ್ತನನ್ನು, ಸೈತಾನನನ್ನು? ಮೇಲೋ ಕೇಡೋ? ಕತ್ತಲೆಯೋ
ಬೆಳಕೋ, ಮರಣವೋ ಜೀವವೋ, ಸತ್ಯವೋ ಅಸತ್ಯವೋ, ಕಣ್ಣಿಗೆ ಇಂಪಾಗಿರುವಂಥದ್ದೋ ಇಲ್ಲವೇ ಹೃದಯಕ್ಕೆ ಅವಶ್ಯಕವಾಗಿರುವುದೋ ಯಾವುದು ಎಂದು ನೀವು ಚೂಸ್ ಮಾಡಿಕೊಳ್ಳಬೇಕಾದಾಗ ಇದು ದೇವರ ಚಿತ್ತವಾಗಿದೆಯಾ? ಇದರಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತದೋ? ನನ್ನ ಆಧ್ಯಾತ್ಮಿಕ ಜೀವಿತಕ್ಕೆ ಉಪಯೋಗಕರವಾಗಿರುತ್ತದೋ? ನನ್ನ ನಂಬಿಕೆ ಅಭಿವೃದ್ಧಿಪಡಿಸುವಂಥದ್ದಾಗಿರುತ್ತದೋ? ಇದು ನಿಜವಾಗ್ಲೂ ನನಗೆ ಅವಶ್ಯಕವಾಗಿದೆಯೋ ಎಂಬ ಆಲೋಚನೆಯೊಂದಿಗೆ ಮೇಲಿರುವವುಗಳ ಮೇಲೆ ನಿಮ್ಮ ಮನಸ್ಸನ್ನಿಡೀರಿ. ಒಂದು ವೇಳೆ ಕಳವಳಗೊಳ್ಳುತ್ತಾ ಏನನ್ನು ಕೋರಿಕೊಳ್ಳಬೇಕು ಎಂಬುದಾಗಿ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿರುವಾಗ, ಕರ್ತನೇ, ನಿಮ್ಮ ಮಾರ್ಗಗಳನ್ನು ನನಗೆ ತೋರಿಸಿರಿ, ನಿಮ್ಮ ಚಿತ್ತವನ್ನು ನನಗೆ ತಿಳಿಯಪಡಿಸಿರಿ, ನನ್ನ ಕೈ ಹಿಡಿದು ನನ್ನನ್ನು ನಡೆಸಿರಿ ಎಂದು ಒಂದು ಚಿಕ್ಕ ಪ್ರಾರ್ಥನೆ ಮಾಡೋದಾದರೆ ಕೇಡಿಗೊಳಗಾಗದಂತೆ ಮೇಲುಗಳನ್ನು ಹೊಂದುತ್ತಾ ಮುಂದೆ ಸಾಗುತ್ತೀರಿ. ನಮಗೆ ಗೊತ್ತಾಗದಂತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೋ ನಿರ್ಣಯಗಳನ್ನು ಮಾಡುತ್ತೇವೆ. ಮೆನಿ ಆಫ್ ದೆಮ್, ಬಹಳ ನಿರ್ಣಯಗಳು ತಪ್ಪು ನಿರ್ಣಯಗಳಾಗಿರುವುದರಿಂದಲೇ ನಾವು ಇಕ್ಕಟ್ಟಿಗೊಳಗಾಗ್ತೇವೆ, ತೊಂದರೆಗೊಳಗಾಗ್ತೇವೆ. ಬಹಳಷ್ಟು ಸಾರಿ ನಂತರ ಚಿಂತಿಸ್ತೇವೆ, ಅಯ್ಯಯ್ಯೋ ಅಲ್ಲಿಗೆ ಹೋಗಬಾರ್ದಾಗಿತ್ತು, ಅಯ್ಯಯ್ಯೋ ಅವನ ಮಾತು ನಂಬಬಾರ್ದಾಗಿತ್ತು, ಅಯ್ಯಯ್ಯೋ ಆ ದುಡ್ಡು ಅವನ ಕೈಗೆ ಕೊಡಬಾರ್ದಾಗಿತ್ತು. ನೋಡಿದ್ರಾ, ನಿಜವಲ್ಲವೋ? ಅನವಶ್ಯಕವಾದ ಜಗಳಕ್ಕೊಳಗಾದೆ, ಅನವಶ್ಯಕವಾದ ಬಾಧೆಗೆ ಒಳಗಾದೆ. ದುಡುಕಿ ನಿರ್ಣಯ ತೆಗೆದುಕೊಂಡೆ, ಈ ನಿರ್ಣಯ ನನಗೆ ಉರುಳಿನಂತೆ ತಯಾರಾಗಿದೆ ಎಂದು ಎಷ್ಟೋ ಜನ ಹೇಳ್ತಾರಲ್ಲವೇ? ವಿವಾಹ ವಿಷಯದಲ್ಲಿ, ಪ್ರಾಪರ್ಟೀಸ್ ಕೊಂಡುಕೊಳ್ಳುವ ವಿಷಯದಲ್ಲಿ, ಪ್ರಯಾಣದ ವಿಷಯದಲ್ಲಿ, ನಿಮಗೆ ಅವಶ್ಯಕವಾದ ವಿಷಯಗಳನ್ನು ಚೂಸ್ ಮಾಡಿಕೊಳ್ಳುವ ವಿಷಯದಲ್ಲಿ, ಕೋರಿಕೊಳ್ಳುವ ವಿಷಯಗಳಲ್ಲಿ ಕಣ್ಣಿಗೆ ಕಾಣುವವುಗಳೆಲ್ಲ ಕಣ್ಣಿಗೆ ಇಂಪಾಗಿದೆ ಎಂದು ನೋಡಿ ಆಸೆ ಪಡಬೇಡಿ. ಆ ದಿನ ಕಣ್ಣಿಗೆ ಅಂದವಾಗಿ ಕಾಣಿಸಿತಂತೆ, ಬಾಯಿಗೆ ರುಚಿಕರವಾಗಿ ಕಾಣಿಸಿತಂತೆ, ತಿನ್ನುವುದಕ್ಕೆ ರಮ್ಯವಾಗಿ ಕಾಣಿಸಿತಂತೆ, ಕಣ್ಣಿಗೆ ಅಂದವಾಗಿಯೂ ಕಾಣಿಸಿತಂತೆ. ಆಗ ಆ ಹವ್ವ ಆ ಹಣ್ಣನ್ನು ತೆಗೆದುಕೊಂಡು ತಿನ್ನುತ್ತಾಳೆ. ಅದರ ಗುಣ ಅರಿಯಲಾರದೆ ತಿಂದಿರುವ ಹವ್ವ ಆದಾಮನಿಗೂ ಕೊಟ್ಟು ಮಾನವ ಜಾತಿಗೆ ಕೇಡನ್ನು ತಂದುಕೊಟ್ಟಳು. ನೀವು ತೆಗೆದುಕೊಳ್ಳುವ ನಿರ್ಣಯ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ ಎಷ್ಟೋ ಪ್ರಭಾವ ಬೀರುತ್ತೆ. ಒಂದು ಸ್ಟೆಪ್ ನಾವು ಮೆಟ್ಟಲು ಕೆಳಗಿಳಿಯುವಾಗ, 100 ಸ್ಟೆಪ್ಸ್ಗಳಿರುವ ಮೆಟ್ಟಲುಗಳನ್ನು ನಾವು ಕೆಳಗಿಳಿಯುವಾಗ, ಒಂದು ಮೆಟ್ಟಲಲ್ಲಿ ಜಾರಿದ್ದೇವೆ ಅಂದ್ಕೊಳ್ಳಿ, ಏನಾಗ್ತದೆ ಹೇಳ್ರಿ? ಒಂದು ಸ್ಟೆಪ್ಪು ದಾಟುವಲ್ಲಿ ತಪ್ಪು ಹೆಜ್ಜೆ ಇಟ್ಟೇವೋ ಅಂದ್ಕೊಳ್ಳಿ, ಕೆಳಗೆ ಉರುಳಿಕೊಂಡು ಬೀಳ್ತೇವೆ. ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಳುವ ಒಂದೇ ಒಂದು ತಪ್ಪು ನಿರ್ಣಯ ನಿಮ್ಮನ್ನು ತಪ್ಪು ದಾರಿ ಹಿಡಿಸುತ್ತೆ, ನಿಮ್ಮನ್ನು ಡೈವರ್ಟ್ ಮಾಡಿಬಿಡುತ್ತೆ, ನೀವು ಬಿದ್ದೋಗುವಂತೆ ಮಾಡುತ್ತೆ. ಅದಕ್ಕಾಗಿಯೇ ಹಿಂದೆ ಮುಂದೆ ಯೋಚಿಸದೆ ಅನ್ನುತ್ತೇವಲ್ಲವೇ, ಅದಕ್ಕೆ ಗಮನಿಸಿ ದೈವಚಿತ್ತ ಯಾವುದಾಗಿದೆ ಎಂದು ಅರಿತುಕೊಂಡು ಮೇಲು ಕೇಡು ಯಾವುದೆಂದು ತಿಳಿದು ದೇವರು ಕೋರಿಕೊಂಡದನ್ನೇ ಕೋರಿಕೊಳ್ಳುವಾಗ ನಮಗೆ ಆಶೀರ್ವಾದಕರವಾಗಿರುತ್ತೆ. ಲೋಟನು ಕಣ್ಣೆತ್ತಿ ನೋಡಿ ಎದುರುಗಡೆ ಸದೋಮ ಪಟ್ಟಣ ಅಂದವಾಗಿ ಕಾಣಿಸಿದ್ದಕ್ಕೆ ಅಲ್ಲಿಗೆ ಹೋಗ್ತೇನೆಂದು ಕೋರಿಕೊಳ್ತಾನೆ. ಕೊನೆಗೆ ಏನಾಗಿ ಹೋದನು ನೋಡಿ, ಅಡ್ರೆಸ್ ಇಲ್ಲದಂತಾಯ್ತು ಲೋಟನ ಕುಟುಂಬ. ಹೆಂಡತಿ ಮಕ್ಕಳನ್ನು ಕಳ್ಕೊಳ್ಳುತ್ತಾನೆ, ತನ್ನ ಮನಸಾಕ್ಷಿಯನ್ನು ಹಾಳು ಮಾಡಿಕೊಳ್ತಾನೆ. ತನ್ನ ಜೀವಿತದಲ್ಲಿ ನೀತಿವಂತನೆಂದು ಕರೆಯಲ್ಪಟ್ಟಿದ್ದಾಗಿಯೂ, ಅಬ್ರಹಾಮನೊಂದಿಗೆ ಆಶೀರ್ವದಿಸಲ್ಪಟ್ಟಿದ್ದಾಗಿಯೂ ಕೊನೆಗೆ ಏನೂ ಇಲ್ಲದವನಾಗಿ ಉಳ್ಕೊಳ್ತಾನೆ, ದೇವರ ನಾಮಕ್ಕೆ ನಾಚಿಕೆ ತರುತ್ತಾನೆ. ಆದರೆ ಅಬ್ರಹಾಮನು, ನೀನು ಕಣ್ಣೆತ್ತಿ ನೋಡು, ನೀನು ನೋಡುವುದನ್ನು ನಾನು ನಿನಗೆ ಕೊಡುತ್ತೇನೆ ಎಂದು ದೇವರು ಹೇಳುವವರೆಗೂ ತನ್ನ ಕಣ್ಣೆತ್ತಿ ಯಾವುದನ್ನು ನೋಡಲಿಲ್ಲ, ಕೋರಿಕೊಳ್ಳಲಿಲ್ಲ. ದೇವ್ರಿ, ಏನ್ ಕೋರಿಕೊಳ್ಳನುತ್ತೀರಿ ಹೇಳ್ರಿ? ಎಲ್ಲಿಗೆ ಹೋಗನುತ್ತೀರಿ ಹೇಳ್ರಿ? ಏನ್ ಮಾಡನುತ್ತೀರಿ ಹೇಳ್ರಿ? ಇಷ್ಟೊಂದು ಆಪ್ಷನ್ಸ್ ನನ್ನ ಮುಂದೆ ಇವೆ, ಇದರಲ್ಲಿ ನಿಮ್ಮ ಚಿತ್ತ ಏನಾಗಿದೆ ಎಂದು ಅನುದಿನವೂ ನಾವು ಪ್ರಾರ್ಥಿಸಿ ನಿರ್ಣಯ ಮಾಡಿಕೊಳ್ಳುವುದಾದರೆ ನಮ್ಮ ಜೀವಿತ ಎಷ್ಟೋ ಸರಳವಾಗಿ, ಆನಂದವಾಗಿ, ತೃಪ್ತಿಕರವಾಗಿ, ಪ್ರತಿಯೊಬ್ಬರಿಗೂ ಪ್ರಯೋಜನಕರವಾಗಿರುತ್ತದೆ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೂ ಕೊಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದಗಳ ಬಳಿಗೆ ಬರ್ತಿದ್ದೇವೆ. ಎಷ್ಟೋ ಸಾರಿ ನಮ್ಮ ನಿರ್ಣಯ ಸರಿಯಾಗಿಲ್ಲದಕ್ಕಾಗಿ ನಾವು ಇಕ್ಕಟ್ಟಲ್ಲಿ ಬೀಳುತ್ತಿದ್ದೇವೆ, ಸಮಸ್ಯೆಗೊಳಗಾಗ್ತಿದ್ದೇವೆ, ಚಿಕ್ಕಲ್ಲಿ ಸಿಕ್ಕಿ ಬೀಳ್ತಿದ್ದೇವೆ, ಆತ್ಮಿಕವಾಗಿ ಪತನವಾಗುವುದನ್ನು ನೋಡ್ತಿದ್ದೇವೆ. ಲೋಕವನ್ನು ಕೋರಿಕೊಂಡು, ಪಾಪವನ್ನು ಕೋರಿಕೊಂಡು, ಲೋಕದ ಹಣವನ್ನು ಕೋರಿಕೊಂಡು ನಾವೇನ್ ಮಾಡ್ಲಿಕ್ಕಾಗುತ್ತೆ ದೇವರೇ? ನಿಮ್ಮನ್ನೇ ಕೋರಿಕೊಳ್ಳುವ ಕೃಪೆ ದಯಪಾಲಿಸಿರಿ. ಪ್ರೀತಿಯುಳ್ಳ ಕರ್ತನು ನಮಗಿದ್ರೆ ಸಾಕು, ದೇವರ ನಿರ್ಣಯ ನಮ್ಮ ವಿಷಯದಲ್ಲಿ ನೆರವೇರಿದ್ರೆ ಸಾಕು, ದೇವರು ನನ್ನನ್ನು ಆಶೀರ್ವದಿಸಿದ್ರೆ ಸಾಕು. ಅದು ಇಕ್ಕಟ್ಟಾದ ಮಾರ್ಗವಾಗಿದ್ರೂ ಕ್ರಿಸ್ತನ ಮಾರ್ಗವನ್ನೇ ನಾನು ಕೋರಿಕೊಳ್ತೇನೆ ಎಂದು. ಯೇಸುವೇ ನನಗೆ ಬೇಕು ಎನ್ನುವುದು. ಇಷ್ಟು ದೊಡ್ಡ ಪ್ರೀತಿ ನಮಗಾಗಿ ನೀವು ಶಿಲುಬೆಯಲ್ಲಿ ತೋರಿಸಿದ ನಂತರ ಇನ್ನೂ ಕೂಡ ಲೋಕವನ್ನೇ ಪ್ರೀತಿಸುವವರಾಗಿರಲಾರದೆ
ನಿಮ್ಮ ಶಿಲುಬೆ ಅಪ್ಪಿಕೊಳ್ಳುವುದಕ್ಕಾಗಿ, ನಿಮ್ಮ ಸಾಕ್ಷಿಗಳಾಗಿ ಬದುಕುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಪ್ರಾರ್ಥನಾ ಮನವಿ, ಪ್ರೈಸ್ ಬರ್ಡನ್ಸ್ ಇದ್ರೆ 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ನಮ್ಮ ಕರ್ತನು ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಬೆಳಗ್ಗೆ 7 ಗಂಟೆಯ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆ ಸದಾಕಾಲ ನಿಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ. ಮಾತ್ರವಲ್ಲ, ನಾಳೆ ಗುಡ್ ಫ್ರೈಡೇ. ಕರ್ತನ ಸನ್ನಿಧಿಯಲ್ಲಿ ಆತನ ಶಿಲುಬೆಯ ಕುರಿತಾದ ಧ್ಯಾನದಲ್ಲಿ ಆತನ ಪ್ರೀತಿಯನ್ನು ಅನುಭವಿಸುತ್ತಾ ಆತನ ಮಹಾಕೃಪೆಯನ್ನು ಅನುಭವಿಸುವವರಾಗಿರಿ.